ಹರಕೆ ತೀರಿಸಲು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ ದಂಪತಿ. ದೇವಿ ದರ್ಶನ ಪಡೆದು ಪುನೀತರಾಗಿದ್ದಾರೆ ವರ್ತೂರಿನ ದಂಪತಿ. ಮದುವೆಯಾಗಿ 10 ವರ್ಷವಾದರೂ ಮಕ್ಕಳಾಗಿರಲಿಲ್ಲ. 2 ವರ್ಷಗಳ ಹಿಂದೆ ದೇವಿಗೆ ಹರಕೆಯನ್ನ ಹೊತ್ತಿದ್ವಿ. ದೇವಿ ಆಶೀರ್ವಾದದಿಂದಾಗಿ ನಮಗೆ ಅವಳಿ ಮಕ್ಕಳಾಗಿವೆ. ಹಾಗಾಗಿ ಮಕ್ಕಳ ಸಮೇತವಾಗಿ ಬಂದು ದರ್ಶನ ಮಾಡಿದ್ವಿ ಅಂತ ದಂಪತಿಗಳು ಹೇಳ್ಕೊಂಡಿದ್ದಾರೆ. ಹಾಸನಾಂಬೆ ದರ್ಶನ ಬಳಿಕ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ದಂಪತಿ. ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ಹಾಸನಾಂಬೆ ದರ್ಶನಕ್ಕೆ ಲಕ್ಷ ಭಕ್ತರು ಬರ್ತಾ ಇದ್ದಾರೆ. ಹಾಸನದತ್ತ ಭಕ್ತರ ಪ್ರವಾಹವೇ ಹರಿದು ಬರ್ತಾ ಇದೆ. ಏನು ಬೇಡಿದ ವರವನ್ನ ಕರುಣಿಸ್ತಕ್ಕಂಥ ತಾಯಿ ಹಾಸನಾಂಬೆ ಅಂತಕ್ಕಂಥ ಭಕ್ತರ ನಂಬಿಕೆ ಇದೆ. ಹಾಗಾಗಿನೇ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ನಾವು ನೋಡ್ಬೋದು, ದರ್ಶನ ಮಾಡಿ ಬಂದಿರತಕ್ಕಂಥ ಭಕ್ತರು ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ನಿಂತಿದ್ದಾರೆ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ಸಮೂಹ ಇಲ್ಲಿದೆ ಅಂತೇಳಿ ಗಮನಿಸಬಹುದು. ಇವರೆಲ್ಲರಿಗ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ಹೋಗ್ತಾರೆ. ಸೊ ಹಾಸನಾಂಬೆ ಅಂತಂದ್ರೆ ತಮ್ಮ ಕೋರಿಕೆಯನ್ನು ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ನಮಗೆ ಜೊತೆ ಬೆಂಗಳೂರಿನ ಒಂದು ಫ್ಯಾಮಿಲಿ ಇದೆ, ಅವ್ರಿಗೆ ದಾಮಿನಿ ಅಂತಕ್ಕಂಥವ್ರು ನಮ್ದು ಇದ್ದಾರೆ ಭಕ್ತರು. ಅವರಿಗೆ ಮದುವೆಯಾಗಿ 10 ವರ್ಷ ಮಕ್ಕಳಾಗಿರಲಿಲ್ಲ. ಹಾಸನಾಂಬೆಯಲ್ಲಿ ನಾವು ಅರ್ಕೆ ಮಾಡ್ಕೊಂಡಿದ್ವಿ. ಈಗ ಅದು ಕೂಡ ಅವಳಿ ಮಕ್ಕಳಾಗಿದೆ ಅಂತಕ್ಕಂಥ ಖುಷಿಯಲ್ಲಿ ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಅವ್ರ ತಾಯಿನ ಮೊದಲು ನಾನು ಮಾತಾಡ್ತೀನಿ. ಮೇಡಮ್ ಹೇಳಿ, ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದೀರಿ, ದರ್ಶನ ಮಾಡಿದಿರಿ, ಹೇಗಿತ್ತು ದರ್ಶನ? ಇವತ್ತಿನ ವ್ಯವಸ್ಥೆಗಳೆಲ್ಲ ಹೇಗಿದೆ ಮೇಡಮ್? ತುಂಬಾ ಚೆನ್ನಾಗಿತ್ತು. ಹಾಫ್ ಅನ್ ಅವರ್ ದರ್ಶನ ಆಯಿತು. 1000 ರೂಪೀಸ್ ಟಿಕೆಟ್ ತಗೊಂಡು ಬಂದ್ವಿ. ನಾವು ವರ್ತೂರಿಂದ ಬಂದಿದ್ದೀವಿ. ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಈ ವರ್ಷದ ಹಾಸನಾಂಬೆ ದರ್ಶನಕ್ಕೆ ಬಂದಿರಲ್ಲ, ಏನು ಈ ವರ್ಷ ವಿಶೇಷ? ನಿಮ್ಮ ಮೊಮ್ಮಕ್ಕಳ ಜೊತೆಗೆ ಬಂದಿದ್ದೀರಿ, ಏನು ಇದ್ರ ವಿಶೇಷ ಏನು ಮೇಡಮ್? ಮೊಮ್ಮಕ್ಕಳ ಜೊತೆ ಬಂದಿರೋದೇ ಖುಷಿ. ಅವ್ರ ಮೊಮ್ಮಕ್ಕಳು ದೇವರು ತೋರಿಸ್ತೆ, ಅದೇ ಖುಷಿ ನನಗೆ ತುಂಬ ಖುಷಿ ಆಯಿತು. ಅವ್ರಿಗೆ ಮಕ್ಕಳು ಇರಲಿಲ್ಲ, 10 ವರ್ಷ ಇರಲಿಲ್ಲ. ಅನ್ಕೊಳ್ತಾ ಇದ್ದೀನಿ, ನಾನು 3 ವರ್ಷದಲ್ಲಿ ಬಂದು ಅನ್ಕೊಂಡಿದ್ದೆ. ಮಕ್ಕಳು ಕೊಟ್ಟರು ದೇವರು, ನಾವು ನೋಡ್ಸೋಣ, ಮಕ್ಕಳಿಗೆ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಹೇಳಿ ಮೇಡಮ್, ನೀವು ಈಗ ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದೀರಿ, ಅದರಲ್ಲೂ ಕೂಡ ನಿಮ್ಮ ಕೋರಿಕೆ ಈಡೇರಿದೆ ಅಂತ ಆ ಒಂದು ಭಕ್ತಿಯಿಂದ ಬಂದಿದ್ದೀರಿ. ಹೇಳಿ ಮೇಡಮ್ ಅದ್ರ ಬಗ್ಗೆ. ಅಂದ್ರೆ ನಮ್ಮ ಅಮ್ಮ ಬರ್ತಾ ಇದ್ರು, 3 ವರ್ಷದಿಂದ ಬಂದಿದ್ರು. ಸೊ ಅವ್ರು ಹರಕೆ ಹೊತ್ಕೊಂಡು ಬಂದು ನಾವು ಅಲ್ಲಿ ಬಂದಾಗ ನಾವು ಹರಕೆ ಹೊತ್ಕೊಂಡಿದ್ದೆ ಅವಾಗ. ಸೊ ಹರಕೆ ಹೊತ್ಕೊಂಡು ಇವಾಗ ಮಕ್ಕಳು ಆಗಿದ್ದಾರೆ. ಅದು ಟ್ವಿನ್ಸ್ ಆಗಿರೋದು ಇನ್ನೂ ಖುಷಿ. ಅಮ್ಮನ ಆಶೀರ್ವಾದದಿಂದನೇ ಆಗಿರೋದು ಅಂತ ನಾವು ಇದು ಮಾಡ್ತೀವಿ. ನನ್ನ ಪ್ರಶ್ನೆ ಈಗ ಸಹಜವಾಗಿಯೇ ಹಾಸನಾಂಬೆ ಹಾಸನಾಂಬೆ ಅಂತಂದ್ರೆ ಬೇಡಿದ ವರವನ್ನು ಕಡಿಸ್ತಾರೆ ತಾಯಿ ಅಂತಕ್ಕಂಥದ್ದೇ ನಂಬಿಕೆ. ತಾವು ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು, ಈಗ ಮಕ್ಕಳಾಗಿ ಎಷ್ಟು ದಿನ ಆಯಿತು? ಸೊ ಹಾಸನಾಂಬೆ ಆಶೀರ್ವಾದದಿಂದ ಮಕ್ಕಳಾಗಿದೆ ಅಂತ ನೀವು ನಂಬ್ತೀರಿ? ಹೌದು. ಯಾಕೆಂದ್ರೆ ನಮಗೆ 10 ವರ್ಷ ಆಯ್ತು ಮದುವೆ ಆಗಿ. ಸೊ 10 ವರ್ಷ ಆದ್ಮೇಲೆ ಮಕ್ಕಳಾಗಿದ್ದಾರೆ. ಇವಾಗ 1.5 ವರ್ಷ ಮಕ್ಕಳಿಗೆ. ಸೊ ಕರ್ಕೊಂಡು ಬಂದು ಇಷ್ಟು ಬೇಗ ನನಗೆ ಏನು ದೇವ್ರ ಹತ್ರ ಕರ್ಕೊಂಡು ಬಂದು ತೋರಿಸೋಷ್ಟು ನನಗೆ ಧೈರ್ಯ ಕೊಟ್ಟಿದ್ದಾರೆ ಅಮ್ಮ. ಸೊ ನಂಗೆ ತುಂಬಾ ಖುಷಿ ಆಗ್ತದೆ. ನಿಮಗೆ ಕಳೆದ ವರ್ಷ ಬರ್ಲಿಕ್ಕೆ ಆಗಿರ್ಲಿಲ್ವಾ ಮಕ್ಕಳು ಕರ್ಕೊಂಡು? ಆಗಿರ್ಲಿಲ್ಲ, ಅವ್ರು ತುಂಬಾ ಚಿಕ್ಕ ಮಕ್ಕಳಾಗಿದ್ರು. ಸೊ ಕರ್ಕೊಂಡು ಬರಕ್ ಕಷ್ಟ ಆಗಿತ್ತು ನನಗೆ. ಸೊ ಈ ವರ್ಷ ಕರ್ಕೊಂಡು ಬರೋಣ, ಪರವಾಗಿಲ್ಲ, ಎಷ್ಟೇ ಕಷ್ಟ ಆದ್ರೂ ಅಮ್ಮ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದು. ಈ ನಂಬಿಕೆಗಳ ಬಗ್ಗೆ, ದೇವರು ನಮ್ಗೆ ವರ ಕೊಡ್ತಾರೆ, ನಮ್ಗೆ ಅವ್ರು ಬೇಡಿದ ವರವನ್ನ ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆಗಳ ಬಗ್ಗೆ ತಾವು ಏನ್ ಹೇಳ್ತೀರಿ? ತುಂಬಾ ನಂಬ್ತೀವಿ. ಯಾಕೆಂದ್ರೆ ಇವಾಗ 10 ವರ್ಷ ಡಿಫ್ರೆನ್ಸ್ ಅಲ್ಲಿ ನನಗೆ ಎಷ್ಟೊಂದು ಬೇರೆ ಅಪ್ಸ್ ಅಂಡ್ ಡೌನ್ಸ್ ಆಗಿತ್ತು. ಸೊ ಅದರಲ್ಲಿ ಇವೆರಡೂ ನನಗೆ ಒಂದು ಲಕ್ ಅಂತಾನೆ ಅನ್ಬೋದು. ದೇವ್ರು ನಮಗೆ ಆಶೀರ್ವಾದ ಮಾಡಿರೋದ್ರಿಂದನೇ ನಮ್ಮ ಫ್ಯಾಮಿಲಿಗೆ ತುಂಬಾ ಖುಷಿ ಆಗ್ತದೆ ಸರ್. ಇದೇ ಹಾಸನಾಂಬೆ ಬಳಿ ಭಕ್ತರು ಬರ್ಲಿಕ್ಕೆ ಇರ್ತಕ್ಕಂಥ ಪ್ರಮುಖ ಆಗಿರ್ತಕ್ಕಂಥ ನಮಗೆ ನೋಡ್ತಾ ಇದ್ದೀವಿ. ಇಡೀ ಕುಟುಂಬ ಬಂದಿದ್ದಾರೆ, ಇಡೀ ಕುಟುಂಬ ಹಾಸನಾಂಬೆಯ ದರ್ಶನಕ್ಕೆ ಬಂದಿದ್ದಾರೆ. ಸೊ ತಮಗೆ ಮಕ್ಕಳಾಗಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ರು, ಮಗು ಆಯ್ತು. ಕಳೆದ ವರ್ಷ ಮಕ್ಕಳು ಚಿಕ್ಕವರಿದ್ರು, ಆಗ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ತಾಯಿ ಆಶೀರ್ವಾದದಿಂದ ನಮಗೆ ಖುಷಿ ಆಗಿದೆ. ಹಾಗಾಗಿನೇ ಮಕ್ಕಳಿಗೂ ಕೂಡ ದರ್ಶನ ಮಾಡಿಸ್ಬೇಕು ಅಂತಕ್ಕಂಥ ಖುಷಿಯಿಂದ ಬಂದು ಹಾಸನಾಂಬೆಯ ಆಶೀರ್ವಾದವನ್ನ ಪಡೆದು ತೆರಳುತ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB TV9 ಹಾಸನ.